ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ಇಂದು ಬಹಳ ಉಳಿತು ಅನುಗ್ರಹ, ಕೃಪೆ, ಬಿಡುಗಡೆ, ಸಂತೋಷ ಸ್ವರ್ಗದ ದೇವರು ನಮಗೆ ನೀಡುವ ಸಮಯವಾಗಿದೆ. ಈ ಶುಶ್ರೂಷೆಯಲ್ಲಿ ಭಾಗವಹಿಸುವ, ಪ್ರಾರ್ಥಿಸುವ ನಿಮ್ಮೆಲ್ಲರ ನಿಯೋಗಗಳನ್ನು ಸಮರ್ಪಿಸಿ ಪ್ರಾರ್ಥಿಸುತ್ತೇನೆ. ಇಂದು ಆಲಿಸುವ ದೇವರ ವಾಕ್ಯ ನಮಗೆ ಅನುಗ್ರಹವಾಗಲಿ. ಪ್ರಿಯರೇ, ನಮಗೆ ಪ್ರಾರ್ಥಿಸೋಣವೇ? ಮದ್ಯಪಾನ, ಧೂಮಪಾನ, ಲಹರಿ ಇನ್ನಿತರ ದುಶ್ಚಟಗಳಿಗೆ ಒಳಗಾಗಿ ಕುಗ್ಗಿ ಹೋದ ಕುಟುಂಬಗಳು ಇದೆ. ಅದಕ್ಕಾಗಿ ಟ್ರೀಟ್ಮೆಂಟ್ ಮಾಡುತ್ತಿರುವವರು ಇದ್ದಾರೆ. ಅವರ ಮೇಲೆ ಕರುಣೆಯಾಗಿರಿ ಎಂದು ಪ್ರಾರ್ಥಿಸೋಣ. ದೇವರ ವಾಕ್ಯ ಆಲಿಸುವ ಒಬ್ಬರನ್ನು ವಿಧಿ ಸೋಲಿಸಲು ದೇವರು ಬಿಡುವುದಿಲ್ಲ. ಅವರ ವಿಧಿ ದೇವರು ಬದಲಾಯಿಸಿ ಬರೆಯುತ್ತಾರೆ. ಏನೇ ಕಷ್ಟವಿದ್ದರೂ ದೇವರು ಅದನ್ನು ಬದಲಾಯಿಸಿ ಅನುಗ್ರಹವಾಗಿ ಮಾರ್ಪಡಿಸುತ್ತಾರೆ. ಹಲ್ಲೆಲೂಯಾ. ಅಡುಗೆ ಮನೆಯಲ್ಲಿ ಮಸಿ ಬಟ್ಟೆಯು ಅವಶ್ಯಕತೆಯಾಗಿದೆ. ಮಸಿ ಹಿಡಿದ ಪಾತ್ರೆಯನ್ನು ಇಳಿಸಲು ಅದರ ಅವಶ್ಯಕತೆ ಇದೆ. ಹೀಗೆ ನಮಗೆ ಅನಿಸುತ್ತದೆ ನಮ್ಮಿಂದ ಏನು ಯೂಸ್ ಇಲ್ಲ ಎಂದು. ಆದರೆ ನಿನ್ನ ಜೀವನದಲ್ಲಿ ದೇವರಿಗೆ ಒಂದು ಪದ್ಧತಿ ಇದೆ, ಅವಶ್ಯಕತೆ ಇದೆ. ಹಲ್ಲೆಲೂಯಾ. ನಮ್ಮನ್ನು ಅದ್ಭುತವಾಗಿ, ಅನುಗ್ರಹವಾಗಿ ದೇವರು ಮಾರ್ಪಡಿಸುತ್ತಾರೆ. ಹಲ್ಲೆಲೂಯಾ. ನಮಗೆ ದೇವರ ವಾಕ್ಯವನ್ನು ಆಲಿಸೋಣ. ಮಾರ್ಕನ ಶುಭ ಸಂದೇಶ 16ನೇ ಅಧ್ಯಾಯ 20ನೇ ವಾಕ್ಯ. ಇತ್ತ ಶಿಷ್ಯರು ಹೊರಟು ಹೋಗಿ ಎಲ್ಲೆಡೆಗಳಲ್ಲಿಯೂ ಶುಭ ಸಂದೇಶವನ್ನು ಬೋಧಿಸತೊಡಗಿದರು. ಪ್ರಭು ಯೇಸು ಅವರೊಂದಿಗೆ ಕಾರ್ಯ ಸಾಧಿಸುತ್ತಾ ಮಹತ್ ಕಾರ್ಯಗಳಿಂದ ಶುಭ ಸಂದೇಶವನ್ನು ಸಮರ್ಥಿಸುತ್ತಾ ಇದ್ದರು. ಪ್ರಿಯರೇ, ವಾಕ್ಯವನ್ನು ಸ್ವೀಕರಿಸುವವರ ಜೊತೆ, ವಾಕ್ಯವನ್ನು ಬೇರೆಯವರಿಗೆ ನೀಡುವವರ ಜೊತೆ ದೇವರು ಒಟ್ಟಿಗೆ ನಡೆಯುತ್ತಾರೆ. ಹಲ್ಲೆಲೂಯಾ. ನನ್ನ ದೇವರು ನನ್ನ ಜೊತೆ, ನನ್ನ ಒಟ್ಟಿಗೆ ಇದ್ದಾರೆ. ಹಲ್ಲೆಲೂಯಾ. ವಾಕ್ಯ ಆಲಿಸುವ ನನ್ನ ಪ್ರಿಯರೇ, ನಮಗೆ ಸಂಭವಿಸಲು ಇರುವ ಅನೇಕ ದುರಂತಗಳು ನಮ್ಮ ಜೀವನದಿಂದ ಬದಲಾಗಿದೆ ಎಂದು ನಿಮಗೆ ಅರಿತಿದೆಯಾ? ಕಾರಣ ವಾಕ್ಯ ಆಲಿಸಿ ವಾಕ್ಯದಲ್ಲಿ ಜೀವಿಸುವ ನಮ್ಮ ಜೊತೆ ದೇವರು ಒಟ್ಟಿಗೆ ಸಂಚರಿಸಲು ಪ್ರಾರಂಭಿಸಿದ್ದಾರೆ. ಹಲ್ಲೆಲೂಯಾ. ಪ್ರಿಯರೇ, ಯೋಚಿಸಿ ನೋಡಿದರೆ ಅದು ಅನುಭವಿಸಲು ಸಾಧ್ಯ. ಪ್ರಿಯರೇ, ನಮಗೆ ಕುಟುಂಬ ಸಮೇತ ದೇವರ ವಾಕ್ಯವನ್ನು ಆಲಿಸೋಣ, ಪ್ರಾರ್ಥಿಸೋಣ, ವಾಕ್ಯವನ್ನು ಶೇರ್ ಮಾಡೋಣ. ನಮ್ಮ ಜೀವನದಲ್ಲಿ ಅದ್ಭುತಗಳು ನಡೆಯುತ್ತದೆ. ಹಲ್ಲೆಲೂಯಾ. ದೇವರು ನಮ್ಮ ಜೊತೆ ಇದ್ದಾರೆ. ಹಲ್ಲೆಲೂಯಾ. ನಮಗೆ ಪ್ರಾರ್ಥನೆಯೊಂದಿಗೆ ಪ್ರಭು ಯೇಸುವಿನ ಆಶೀರ್ವಾದವನ್ನು ಸ್ವೀಕರಿಸೋಣ. ಆಮೆನ್. ನಮ್ಮ ಪ್ರಭು ಯೇಸು ಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೊಡನ ಇರಲಿ. ರೋಗದಿಂದ, ಅಪಘಾತದಿಂದ, ವಂಚನೆಯಿಂದ, ನಿರಾಶೆಯಿಂದ ಸ್ವರ್ಗದ ದೇವರು ನಿಮ್ಮನ್ನು ಅದ್ಭುತವಾಗಿ ಸಂರಕ್ಷಿಸಲಿ. ದೀರ್ಘಾಯುಸ್ಸು, ಆರೋಗ್ಯ, ಸಮಾಧಾನ, ಸಂತೋಷ ಉಂಟಾಗಲಿ. ಪಿತನ, ಸುತನ, ಪವಿತ್ರಾತ್ಮರ ನಾಮದಲ್ಲಿ ಆಮೆನ್.